ಸಂಕೇಶ್ವರ ಪುರಸಭೆ ಕಾರ್ಯಾಲಯದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತತೆಯಿಂದ ಆಚರಣೆ ಮಾಡಲು ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆರಂಭದಲ್ಲಿ ಸ್ವಾಗತ ಭಾಷಣ PSI ಸಟೆನ್ನವರ್ ಮಾಡಿದರು. ಪುರಸಭೆ ಮುಖ್ಯ ಅಧಿಕಾರಿ ರವೀಂದ್ರ ಗಡಾದ್, ನ್ಯಾಯವಾದಿ ವಿಕ್ರಮ್ ಕರ್ನಿಂಗ್, ರಾಜು, KEB ಅಧಿಕಾರಿಗಳಾದ ಉದಯ್ ಮಗ್ದುಮ್, ಪುರಸಭೆ ಸದಸ್ಯ ದಿಲೀಪ್ ಹೊಸ್ಮನಿ, ಅಮರ್ ನಲವಡೆ, ಪ್ರವೀಣ್ ನೇಸ್ರಿ, ಜಯಪ್ರಕಾಶ್ ಸಾವಂತ್ ಹಾಗೂ ಇನ್ನಿತರು ಸಭೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆ ಕುರಿತು ಸಲಹೆ ಸೂಚನೆ ನೀಡಿದರು. ಸಂಕೇಶ್ವರ ಪೊಲೀಸ್ ಠಾಣೆ CPI ಶಿವಶರಣ್ ಅವಜಿ ಮಾತನಾಡುತ್ತಾ, ಗಣೇಶೋತ್ಸವದಲ್ಲಿ DJ ಹಚ್ಚಲು ಬೆಳಗಾವಿ ಜಿಲ್ಲೆ ಪೊಲೀಸ್ ಅಧಿಕಾರಿಗಳಿಂದ ಸೂಚನೆ ಮೇರೆಗೆ ತಾವು ಅನುಮತಿ ನೀಡಲಾಗುವುದು ಹಾಗೂ ಗಣಪತಿ ಮಂಟಪ ಹಾಕುವ ಸಲುವಾಗಿ ಹಾಗೂ KEB ವಿದ್ಯುತ್ ಜೋಡಣೆ ಸಲುವಾಗಿ ನಾವು ಅಗ್ನಿಶಾಮಕ ದಳ ಪುರಸಭೆ ಕಾರ್ಯಾಲಯದ ಶ್ರೀ ಗಣೇಶ್ ಉತ್ಸವ ವಿಭಾಗದಲ್ಲಿ ಕಾರ್ಯಕರ್ತರು ಅನುಮತಿ ಪಡೆಯಬೇಕು ಎಂದು ಅವರು ಹೇಳಿದರು. ಸಭೆಯ ಅಧ್ಯಕ್ಷ ಸ್ಥಾನವನ್ನು ಹಿರಿಯ ಮುಖಂಡರಾದ ಅಪ್ಪಾಸಾಹೇಬ್ ಶಿರ್ಕೋಳಿ ಇವರು ವಹಿಸಿಕೊಂಡಿದ್ದರು. ಸಭೆಗೆ ಪುರಸಭೆ ಸದಸ್ಯರು, ಸಾರ್ವಜನಿಕರು, ಶ್ರೀ ಗಣೇಶ್ ಉತ್ಸವ ಮಂಡಳದ ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಪಾಟೀಲ್, ಶಿವಬಸವಲೈ, ಸಂಕೇಶ್ವರ. ಅದರ ಬಗ್ಗೆ ನಮ್ಮ PSI ಅವರು ವಿವರವಾಗಿ ಹೇಳ್ತಾರೆ. ಆ ಪ್ರಕಾರ ನೀತಿ ನಿಯಮಾವಳಿಗಳಿಂದ ನಮ್ಮಲ್ಲಿ ಮೈಕ್ ಪರ್ಮಿಷನ್ ಆಯಿತು, ಗಣೇಶ್ ಕೊಡಲಿಕ್ಕೆ ಪೆಂಡಲ್ ಪರ್ಮಿಷನ್ ಆಯಿತು, ಮತ್ತು ಮೇಲಿನ ಆದೇಶ ಬಂದಂತೆ ನಮಗೆ ಸೂಚಿಸಲಾಗುವುದು. ಭಾಳ ಸಂಕೇಶ್ವರ ಪಟ್ಟಣದಲ್ಲಿ ಅತಿ ಉತ್ಸಾಹದಿಂದ ಗಣೇಶ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತದೆ. ಪ್ರತಿ ವರ್ಷ ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡ್ಕೊತಾ ಬಂದ್ರಿ. ಮತ್ತು ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವ ನೆರವೇರ್ತದೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈಗ ಸಂಕೇಶ್ವರ ಪುರಸಭೆ ವತಿಯಿಂದ ಸುಮಾರು ಗಣೇಶ ವಿಸರ್ಜನೆ ಸಲುವಾಗಿ ನೇಸರಿ ಗಾರ್ಡನ್ ಎದುರಿಗೆ ಮತ್ತು ಅಂಕಲಿ ರಸ್ತೆ ಹತ್ರ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿರ್ತದೆ. ಯಾವತ್ತೂ ಸಾರ್ವಜನಿಕರು ಅದರ ಉಪಯೋಗಗೊಂಡ ಕೃತಕ ಹೊಂಡಗಳಲ್ಲಿ ಗಣೇಶ ವಿಸರ್ಜನೆಗಳ ಮೂರ್ತಿಗಳನ್ನು ತಾವು ವಿಸರ್ಜನೆ ಮಾಡಬೇಕು. ಅದಂತೆ ಗಂಗಾಳನ್ನು ಅಂತ ದೊಡ್ಡದೊಂದು ಕೊಪ್ಪರಿಗೆ ಟೈಪ್ ಗಂಗಾಳ ಇಡ್ತೇವೆ ನಾವು. ಅಂಥ ಜಾಗ ಪ್ರತಿ ವರ್ಷ ಎಲ್ಲಿಡ್ತೇವೆ, ನದಿಗಲ್ಲಿ ಅಂತ ಬಂದಿರ್ತೇವೆ. ವಿಕಾಸ ಆಸ್ಪತ್ರೆ ಎದುರಿಗೆ ಈಗ ರೋಡಿಗೆ ಬಂದಿರ್ತೇವೆ. ಹನುಮಾನ್ ನಗರ ಹನುಮಾನ್ ಮಂದಿರ ಎದುರಿಗೆ ಫ್ಯಾಕ್ಟ್ರಿ ರಸ್ತೆ ಅಲ್ಲಿ ಒಂದು ಪ್ರಕರಣ ಐತಿ. ಅದರ ನೇರವಾಗಿ ಅಲ್ಲಿ ವಿಸರ್ಜನೆ ನಾವು ಸಣ್ಣ ಮೂರ್ತಿಗಳನ್ನು ಮಾಡಬಹುದು. ಎಲ್ಲರೂ ಮಣ್ಣಿನ ಗಣಪತಿಗಳನ್ನು ಮಾಡಿದ್ರೆ ಕಡ್ಡಾಯವಾಗಿರ್ತೈತಿ. ಅದಕ್ಕೋಸ್ಕರ ಮಣ್ಣಿನ ಗಣಪತಿಗಳನ್ನು ತಾವು ಪೂಜೆ ಮಾಡಬೇಕಂತೇಳಿ ಅದನ್ನು ಮಾಡ್ತದೆ. ಅದ್ರ ಜೊತೆಗೆ ಈಗ ಗಣೇಶ ಉತ್ಸವ ಮಂಡಳದವರು ಏನು ಪೆಂಡಾಲ್ಗಳಿಗೆ ಅರ್ಜಿ ಹಾಕ್ತೀರಿ, ಅದಕ್ಕೆ ಈಗ ಸಿಂಗಲ್ ವಿಂಡೋ ಕಮಿಟಿ ಇರ್ತೈತಿ. ಅದಕ್ಕೆ ಪುರಸಭೆ ಇರ್ತಾರೋ ಮತ್ತು ರೆವಿನ್ಯೂ ಇಲಾಖೆಯವರು, ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಇರ್ತಾರೋ. ಅದಕ್ಕೆ ನೇರವಾಗಿ ಅವರು ಅಪ್ಲೈ ಮಾಡಿಬಿಡ್ತಾರೆ. ಇಲ್ಲೇ ನಮ್ಮ ಕಚೇರಿಯನ್ನು ಮುಂದೆ ಕೊಡುವಂಥ ವ್ಯವಸ್ಥೆ ಅವರಿಗೆ ಮಾಡಿಕೊಡ್ತೇವೆ ಸರ್. ಅವ್ರು ನೇರವಾಗಿ ತಮ್ಮ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಪರ್ಮಿಷನ್ ತಗೊಂಡ ಈ ಸೌಂಡ್ ಸಿಸ್ಟಮ್ ಆಗಿರೋದು ಇದಕ್ಕೆ ಅಥವಾ ಪೆಂಡಾಲ್ಗಾಗಲಿ ತಾವು ಅನುಮತಿ ಪಡೆದುಕೊಳ್ಬೋದು. ಅದ್ರ ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಾವು ಏನು ಮಾಡ್ಕೊತ ಬಂದಿವಿ ಅದನ್ನು ನೇರವಾಗಿ ನಾವೀಗ ತಮ್ಮ ಮುಂದೆ ಹೇಳಿದ್ವಿ. ಇನ್ನು ಮತ್ತೇನ ಇದ್ರಾಗ ಹೊಸದಾಗಿ ಸೇರ್ಪಡೆ ಇದ್ರೆ ನಾವು ಇಲ್ಲಿ ಸಮಿತಿಯ ಸದಸ್ಯರ ಮುಂದೆ ತಾವು ಹೇಳಿದ್ರೆ ಅದನ್ನು ಅನುಷ್ಠಾನಕ್ಕೆ ತರಲು ನಾವು ಪ್ರಯತ್ನ ಮಾಡ್ತೇವೆ ಅಂತ. ಧನ್ಯವಾದಗಳು. ವಿದ್ಯುತ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಪೆಂಡಾಲ್ ಇವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ನಿರ್ಲಕ್ಷ್ಯ ಮಾಡ್ತೀರಿ. ಅದ್ರ ಬದಲು ದಯವಿಟ್ಟು ಎಲ್ಲರೂ ಕೇರ್ ಮಾಡಬೇಕಾಗ್ತದೆ. ಒಂದದ್ದು ನೀವೇನು ವಿದ್ಯುತ್ ಬಳಕೆ ಮಾಡ್ತೀರಿ, ದಯವಿಟ್ಟು ಎಲ್ಲರೂ ಮೀಟರ್ ತೊಗೊಳ್ಳಿ. ಮೀಟರ್ ತೊಗೋಬೇಕಾದ್ರೆ ಸಿಂಪಲ್ ಪ್ರೊಸೀಜರ್ ಐತಿ. TMCಯಿಂದ ನಿಮ್ಗೆ NOC ಕೊಡ್ತಾರೆ ಒಂದನೇದು. ಎರಡನೇದು ಪೊಲೀಸ್ ಇಲಾಖೆಯಿಂದ ಅನುಮತಿ ಕೊಡ್ತಾರೆ 9. ನೀವು ಎರಡಕ್ಕೆ ಸಾಕು. ಇನ್ನೇನು ಬೇಕು, ಅಧ್ಯಕ್ಷರ ಒಂದು ಸಹಿಗಳು ಇರ್ತಾವೆ. ಅಧ್ಯಕ್ಷರ ಒಂದು ಟೆಸ್ಟ್ ರಿಪೋರ್ಟ್, ಒಂದು ಕ್ಲಾಸ್ ರೂಮ್ ಕಾಂಟ್ಯಾಕ್ಟ್ ಟೆಸ್ಟ್ ರಿಪೋರ್ಟ್ ಇರ್ತೈತಿ. ಅದರ ಬಗ್ಗೆ ನಿಮ್ಮಂತೂ ಎಲ್ಲರಿಗೂ ಗೊತ್ತೈತಿ. ಅದು ಪ್ರತಿ ವರ್ಷ ನೀವು ಮಾಡ್ತಿರ್ತೀವಿ. ಅಧ್ಯಕ್ಷರುಗಳು ಸಹಿ ಹಾಕುವಂದ್ರೆ ನಾವು ಇಮಿಡಿಯೇಟ್ ನಿಮಗೆ ಮೀಟರ್ ಇಶ್ಯೂ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದರೊಳಗೆ ಏನೂ ಇದಿಲ್ಲ. ಆದರೆ ದಯವಿಟ್ಟು ಎಲ್ಲರೂ ಇನ್ಸುಲೇಷನ್ ಟೇಪನ್ನು ಬಳಸಿ ನಿಮ್ಮ ಪೆಂಡಾಲಲ್ಲಿ ಇರುವಂಥ ವಯರ್ಗಳನ್ನು ಸುರಕ್ಷಿತವಾಗಿ ಇದನ್ನು ಅಳವಡಿಸ್ಕೊಡ್ರಿ. ಕಬ್ಬಿಣ ಎಲ್ಲಿರ್ತದಲ್ಲ, ಕಬ್ಬಿಣ ಇದನ್ನಿರುವಂಥ ಜಾಗದಾಗ ಇನ್ಸುಲೇಷನ್ ಮತ್ತೊಮ್ಮೆ ಇದನ್ನು ಮಾಡಿ ನಿಮ್ಮ ವಯರ್ ಮನೆಗಳಿಗೆ ಯಾರು ನೀವು ಯೂಸ್ ಮಾಡ್ತಿರ್ತಾರಲ್ಲ ಅವ್ರ ವಯರ್ ಮನೆಗಳಿಗೆ ದಯವಿಟ್ಟು ಅದನ್ನು ತಿಳಿಸ್ರಿ.
ಮತ್ತೊಮ್ಮೆ ಇನ್ಸುಲೇಷನ್ ಟೇಪ್ಗಳನ್ನು ಹೆಚ್ಚಿಗೆ ಬಳಸಿ ವಿದ್ಯುತ್ ಅವಘಡ ಆಗದಂತೆ ನೀವೆಲ್ಲರೂ ಸುರಕ್ಷಿತ ವಹಿಸಿರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಯಾವುದೇ ಹಬ್ಬ ಹರಿದಿನಗಳು ಬಂದಾಗ ಒಂದು ಸಾರ್ವಜನಿಕ ಶಾಂತಾ ಸಭೆ ಮಾಡೋದು ರೂಢಿಯಲ್ಲಿರುವುದು ಇದೆ. ಅದೇ ರೀತಿ ತಾವು ಮಾಡ್ತೀರಿ, ಅದಕ್ಕಾಗಿ ತಮಗೂ ಕೂಡ ಧನ್ಯವಾದ ಹೇಳ್ತೀವಿ. ಈಗ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸಾಹೇಬರು ಹೇಳಿದಾಗ ಒಂದು 2-3 ಪ್ಲೇಸ್ ಹೇಳಿ, ಈಗ ನಾವೆಲ್ಲರೂ ಕೂಡಿ ಆ್ಯಕ್ಚುಲಿ ಇಲ್ಲಿ ಕಳಿಸ್ತೀವಿ ನಮ್ಮ 400 ಕಣ್ಣಿಗೆ ಸರ್. ನಾವು 3-4 ವರ್ಷ ತಿಳ್ಕೊಬಾರ್ದು ಏನಪ್ಪ 400 ಕಣ್ಣಿಗೆ ಎಲ್ಲರೂ ಗಣಪತಿ ಕಳಿಸ್ತಿರ್ತೀವಿ, ಅಲ್ಲಿ ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡಿರಿ, ರಸ್ತೆ ಮಾಡಿರಿ. ಯಾಕಂದ್ರೆ ಗಣಪತಿ ತೊಗೊಂಡು ಹೋದಾಗ ದೊಡ್ಡ ಗೊತ್ತಾಗ್ತಾರೆ ಸರ್, ಆ ಕಡೆ ಯಾರು ತಲೆ ಕಳಿಸ್ಬೋದು. ನಾವು 4ನೇ ವರ್ಷ ಅದು ಹಾಕತ್ರಿ ಹಚ್ಕೊಳ್ಳೋ 4 ಲೈಟ್ ಕೊಡಿಸ್ರಿ, ಮತ್ತು ಆ ರಸ್ತೆ ಬರ್ತದೆ ಹೊರಗಾಕ್ರಿ. ಯಾಕಂದ್ರೆ ಗಣಪತಿ ಹೋಯ್ತಾಗ ಅಲ್ಲಿ ಓಡಾಡ್ತಾರೆ. ನಾವು ಅಷ್ಟೇ ಅಲ್ಲ, ಸುತ್ತಮುತ್ತಲ ಅಲ್ಲೇ ಗಣಪತಿ ಕೂಡ ಅಲ್ಲೇ ವಿಸರ್ಜನೆ ಮಾಡಕ್ಕೆ ಅದಕ್ಕೆ ಮುನ್ಸಿಪಾಲಿಟಿ 4ನೇ ವರ್ಷ ಮುಂದಿನ 5ನೇ ವರ್ಷ ಹೇಳಕ್ಕೆ ಹಚ್ಕೊಳ್ರಿ. ಅದಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ. ಅಲ್ಲಿ ಸ್ವಲ್ಪ ಎಲ್ಲ ಲೈಟ್ ಹಾಕಿ ಸ್ವಲ್ಪ ಅಲ್ಲಿ ಬರ್ಕೋರ್ ಸರ್ ನೀವು, ಯಾಕಂದ್ರೆ ಎಲ್ಲ ಮರ್ಯಾದ ಸರ್. ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಇಲ್ಲೊಂದು ಸಿಬ್ಬಂದಿ ಅವ್ರು ನೇಮಕ ಮಾಡ್ಬೇಕು ಸರ್. ಯಾಕಂದ್ರೆ ಈ ಕಡೆ ಎಲ್ಲ ಮಾಡಿರ್ತಾರೆ, ಅಲ್ಲಿ ಮಂದಿ ಭಾಳ ಬರ್ತಿರ್ತಾರೆ, ಅಲ್ಲಿ ಯಾವ ಒಬ್ಬರು ಇರೋದಿಲ್ಲ. ಅದು ತಮ್ಮ ಹೋಗಾಡಾಗಲಿ ಅಥವಾ ತಮ್ಮ ಸಿಬ್ಬಂದಿ ಆಗಲಿ ಯಾರಾದ್ರೂ ಅಲ್ಲಿ ಒಬ್ರು ಇದ್ರೆ ಅವ್ರು ನೇಮಕ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ. ಅದ್ರ ಜೊತೆಗೆ ಮತ್ತೆ ಈಗ ಒಂದ್ಸಲ ಏಕಗವಾಕ್ಷಿ ಎಲ್ಲರೂ ಒಂದೇ ಬೇರೆ ಗಣಪತಿ ಮಂಡಳದಾಗ ಇರ್ತಾರೋ ಅವ್ರಿಗೆಲ್ಲರಿಗೂ ಒಂದೇ ಜಾಗದಾಗ ತಾವೇನು ಪರ್ಮಿಷನ್ ಕೊಡ್ತಾರೆ ಅಂತೇಳಿ ಇಲ್ಲಿ ಅಡ್ಡ ಹೇಳ್ತಾರೆ ಸರ್. ಇಲ್ಲಿ ಹೇಳ್ತಾರೆ ಸಭೆದಾಗ ಮುಂದೆ ಪರ್ಮಿಷನ್ ಕೊಡೋದೇ ಬಂದ್ಬಿಡಿ ಮುನ್ಸಿಪಾಲಿಟಿಗೆ ಹೋಗ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, KEBಗೆ ಹೋಗ್ರಿ ಏನಂತ. ಅದಕ್ಕೆ ನೀವು ಕುಡ್ಸೋದ್ರ 3 ಮಂದಿ ಸಿಬ್ಬಂದಿ ಇಲ್ಲಿ ಒಂದೇ ಜಾಗದಾಗ ಕೊಡ್ರಿ. ನಾವು ಇಲ್ಲಿ ಹುಡುಕಾಡ ಬಂದ್ಬಿಡಿ ಇಲ್ಲಿ ಯಾರು ಬರಂಗಿಲ್ಲ. ಅವಾಗ ಹೇಗಿಲ್ರಿ ಮುನ್ಸಿಪಾಲಿಟಿಗೆ ಹೋಗ್ರಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ಅದಕ್ಕೆ ದಯವಿಟ್ಟು ಸಮಾಚಾರ ಸಭೆ ಮಾಡಿದಾಗ ಮಾಡಿ ಸಾರ್ವಜನಿಕ ಗಣೇಶೋತ್ಸವ ಕಮಿಟಿಗಳಿಗೆ ಅಲ್ಲಿ ವರ್ಷ ದಯವಿಟ್ಟು ಎಲ್ಲ ಇಲಾಖೆಯವರು ಮನವಿ ಮಾಡ್ಕೊತೀವಿ. ಒಂದೇ ಜಾಗದಾಗ ನೀವು ಕೂರ್ಸಾಕಿದ್ರೆ ಇಲ್ಲೇ ಕೂರಿಸಿ, ನಾವು ಇಲ್ಲೇ ಬಂದು ಹೋಗ್ತೀವಿ. ಇಲ್ಲಿ ಕಡೆ ಎಲ್ಲ ಕಡೆ ಹೋಗೋದಂದ್ರೆ ಮತ್ತೆ ಇಲ್ಲಿ ಹೇಳ್ತೀವಿ, ಮತ್ತೆ ಹಿಂದೆ ಜಾಗ ಆಗ್ತದೆ, ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನೀವು ಹೇಳೋದಿರೋದನ್ನ ಅದೇ ರೀತಿಯಾಗಿ ಇಲ್ಲೇ ನೀವು ಕೂರಿಸುವಂಥ ವ್ಯವಸ್ಥೆ ಮಾಡಿದ್ರೆ ನಮಗೂ ಬಹಳಷ್ಟು ಅನುಕೂಲ ಆಗ್ತದೆ. ಯಾಕಂದ್ರೆ ನಮಗೂ ಎಲ್ಲ ಕಡೆ ಓಡಾಡ್ತೀವಿ. ಅದ್ರ ಜೊತೆಗೆ ಮತ್ತೊಂದು ಏನು ಫೀಸ್ ಹೋಗಿರ್ತಾರೆ ಅದನ್ನು ದಯವಿಟ್ಟು ಹೋಗ್ಬೇಡ ಅಂತ ಸಾರ್ವಜನಿಕರು. ಯಾಕಂದ್ರೆ ನಾವು ಎಲ್ಲ ಕಡೆ ಪಟ್ಟಿಗಳು ಮಾಡಿ ಗಣಪತಿ ಪಟ್ಟಿಗಳು ಮಾಡಿ ನಿಮ್ಮ ಕಡೆ ತೊಗೊಂಡ್ಬರ್ತೀವಿ. ಅದಕ್ಕೂ ನೀವು ಫೀ ಇಟ್ಟಂದ್ರೆ ನಿಮ್ಮ ಕಡೆ ನಾವು ಒಳ್ಳೆ ಗಣಪತಿ ಯಾವ ವೈದ್ಯ ಮುಂದೆ ಸಾರ್ವಜನಿಕ ಮುಗಿಸ್ತಾರೋ ಅದಕ್ಕೆ ದಯವಿಟ್ಟು ಯಾವುದೇ ರೀತಿಯಾದಂಥ ಶುಲ್ಕವನ್ನು ತೆಗೆದುಕೊಳ್ಳದೆ ನಾವೆಲ್ಲ ಪರ್ಮಿಷನ್ ಕೊಡಬೇಕಂತ ಹೇಳಿ ನನ್ನ ಮಾತಾಡೋ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು प्रमाणे यावर्षी पोलीस स्टेशनमध्ये बैठक बोलली. यावर्षी नगरपालिकेत एकत्रितपणे बैठकीला बोलवल्याबद्दल सर्वांना इथं अनुभव झालेला आहे. त्याबद्दल प्रशासनाचं चौकट मी अभिनंदन करतो. तसंच आता प्रशासनाच्या वतीनं गणपती मंडळाच्या माध्यमातून कराच्या परवानगी देण्याची सुविधा नगरपालिका पोलीस स्टेशन आणि KEBच्या माध्यमातून प्रत्येकाने आपापल्या वतीनं त्यांनी मंडळांना विनंती केली की एकाच ठिकाणी करावं असं. पण आता आमचे मित्र दिलीपाने सांगितले की दरवर्षी असं सांगितलं जातं आणि प्रत्येक वेळेला हेलपाट्या घालाव्या पडतात. त्या होता कामा नये. एकाच ठिकाणी नगरपालिकेच्या आवारामध्ये कार्यालयामध्ये सर्व गणेश उत्सवाच्या पद्धतीने अध्यक्षांची सही आणि तिन्ही शासकीयांचे सर्व एकाच कागदपत्रावरती सही करून इथंच एकाच ठिकाणी गणेशोत्सव मंडळाने परवानगी दिलं तर अनुकूल होईल हे सर्वांच्या मतीनं आणि सर्वांना मंडळाच्या भक्तांना अनुकूल होईल. तसंच त्यांनी सांगितले की फी आकारणी सर्वांच्या गणेशोत्सवाची आता दिलीपला सांगितली फी आकारणी घेऊन प्रशासनानं फीची आधी जी केलेली आकारणी होती ती न आकारता सर्व गणेशोत्सव मंडळांना विनामूल्य असं परवानगी देण्याचं कार्य प्रशासनानं करावं ही पुन्हा एकदा प्रशासनाला विनंती करतो. तसंच या माध्यमातून संकेश्वराच्या गणेशोत्सव मंडळाच्या काळामध्ये ईद सणसुद्धा आलेला असल्याकारणानं दोन्ही सण सर्व गणेश भक्तांना आणि मुस्लिम बांधवांना दोन्ही सण शांततेने पार पडावे ही सर्वांच्या वतीनं मी विनंती करतो. ಹೇಗೂ ಏನೋ ಇದು ಮಾಡೋದಿಲ್ಲ, ನಿಯಮಗಳು ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ ಮತ್ತು ಎಲ್ಲವೂ ನಡೀತದೆ. ಎರಡನೇದಾಗಿ ಕ್ಯಾಮ್ರಾ ಸರ್, ಈಗ ಊರಲ್ಲಿ ಅಲ್ಲಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿ ಕೆಲವು ಮಾಡಿರ್ಬೋದು. ಅವುಗಳೆಲ್ಲ ಸುಲಭವಾಗಿ ನೋಡ್ಬೋದು ಕ್ಯಾಮ್ರಾ. ಯಾಕಂದ್ರೆ ಮುಂದೆ ವಿಚಾರ ಮಾಡಿ ಕ್ಯಾಮ್ರಾ ಕರೆಕ್ಟ್ ಅದಾವಿಲ್ಲ ಚಲೋ ಅದಾವಿಲ್ಲ ನೋಡ್ಬೋದು. ಯಾಕಂದರೆ ನಿಮ್ಗೆ ಈಸಿ ಆಗ್ತೈತೆ ನಾವು ಹೌದಿಲ್ಲ. ಮತ್ತೊಂದು
ಮತ್ತೊಂದು ವಿಷಯ, ನೀವು ವಾಕ್ಯ ನೀವೊಂದು ರೂಲ್ಸ್ ಇರ್ತದೆ ಸರ್, ನೀವು ನಿಯಮಗಳು ಕೊಟ್ಟಿರ್ತೀರಿ. ಆ ನಿಯಮಾವಳಿಯಲ್ಲಿ ವಾಕ್ಯ ಕೊಡಬೇಕು, ಭಾಷೆ ಕೊಡಬೇಕು ಇಲ್ಲ ಅನ್ನೋದು ಇರ್ತದೆ. ಮತ್ತು ನೀವು ಯಾವುದು ವಾಕ್ಯ ಕೊಡ್ಬೋದು ಅಥವಾ ಯಾವುದು ಕೊಡ್ಬೋಲ್ಲ ಪೈಲೆಲ್ಲ ಕ್ಲಿಯರ್ ಮಾಡಿ, ನಂತರ ವಾಕ್ಯ ಆಯ್ತು ಜಗಬೇಡ. ನೀವು ಆಗ್ತಾವೆ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದ ವಿಷಯ. ನಾವು ಒಂದು ಬಂಗಾರದ್ದು ನಮಗೂ ಒಂದು ಅನುಭವದ ಅವ್ರು ಹುಡುಗರು ತುಂಬ ಸಿಬ್ಬಂದಿ ಮುಂದೆ ಮಾಡಂತಾರೆ. ಆದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೆ ನೀವು ನಿಯಮಾವಳಿ ಯಾವ ವಾಕ್ಯ. तो आज इस मीटिंग के मौके पर दो ईदें आई, एक गणेश चतुर्थी और एक ईद मिलाद। तो सबसे पहले गणेश चतुर्थी की इस ईद के मौके पर मैं तमाम हिंदू भाइयों को अपने मुसलमान भाइयों की जानिब से आपको शुभकामनाएं देता हूँ। तो किसी भी धर्म में यही है कि अमन के साथ और प्यार और मोहब्बत के साथ ईद मनाई जाती है, चाहे वो मुस्लिम हो चाहे हिंदू हो। तो हम अब तमाम हिंदू भाइयों से यही गुजारिश करते हैं कि जिस तरह से आप अपनी गणेश चतुर्थी ईद मनाते हैं, उसी तरह हम अपने पैगंबर जयंती मनाते हैं। हम तमाम मिलकर भाईचारे के साथ, यानी ऐसा लगे कि किसी भी गांव में जाने के बाद कहे कि संकेश्वर में एक ऐसे लोग हैं जहां पर धर्म यानी जात पात मालूम नहीं पड़ती, तमाम एक साथ प्यार और मोहब्बत के साथ ईदें मनाती है। तो मैंने अभी तक देखा है कि हमारे गांव में ऐसा कुछ भी नहीं हुआ है, बहुत ही अमन के साथ प्यार के साथ ईद मनाते हैं। यहाँ पर हमारे में कोई भेदभाव नहीं है। तो मैं तमाम हिंदू भाइयों को अपने गणेश चतुर्थी के बारे में शुभकामनाएं देता हूँ और हम तमाम मिलकर प्यार और मोहब्बत के साथ ईद मिलाद नबी मनाएंगे और गणेश चतुर्थी मनाएंगे। आखिर में मैं एक शेर कहूँगा, उसके साथ मैं अपनी स्पीच खत्म करूँगा। ऐसा कौन सा मजहब है जिसका खुदा नहीं है, यानी ऐसा कौन सा धर्म है जिसका भगवान नहीं है। सब अपना खून निकाल कर देखो, किसी का खून जरूर नहीं। तो इतना कहकर मेरी छोटी सी तरह ಪ್ರತಿ ವರ್ಷ ವಿಶೇಷವಾಗಿ ಒಂದು ವರ್ಷ ಆ ನಿಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆಗಳ ದೃಷ್ಟಿಯಿಂದ ಪೊಲೀಸ್ ಶಕ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿರ್ಬೋದು ಅಥವಾ ನಮ್ಮ ಹಿಂದೂ ಅಂತ ಗಣೇಶ ಅಂತಕ್ಕಂಥ ಎಲ್ಲ ಮಂಡಲದವರು ಈ ಮಂಡಲ ಸಭೆಯನ್ನು ಅಧ್ಯಕ್ಷರಾಗಿ ನಮ್ಮ ಗ್ರಾಮದ ಪಟ್ಟಣದ ಹಿರಿಯರು ಹಾಗೂ ಮಾಜಿ ಪೊಲೀಸ್ ಅಧ್ಯಕ್ಷ ಅಪ್ಪಂತ ಶಿರ್ಕೊಳ್ಳಿ ವೇದಿಕೆ ಇದ್ದಂಥ ನಮ್ಮ ನಡುವೆ ಆತ್ಮೀಯ ಅಥವಾ ಪಿಆರ್ ಅಂತ ಅವಧಿಸಲಾಗಿದೆ. ಪೊಲೀಸರು ಮೆಕ್ಯಾನಿಕಲ್ ಕಾಣ್ತದೆ. ಹಾಗೆಲ್ಲ ವಿವಿಧ ನಮ್ಮ ಪೊಲೀಸ್ ಎಲ್ಲ ಸದಸ್ಯರು ಹಾಗೂ ಆತ್ಮೀಯ ಎಲ್ಲ ಭಕ್ತ ಮಿತ್ರಗಳೇ ಹಾಗೂ ಪತ್ರಿಕಾ ಮಂಡಳಿ ವಿಶೇಷವಾಗಿ ಈಗಾಗಲೇ ನಮ್ಮ ಕಲ್ಯಾಣ ಮಂಡಳಿ ಸರ್ ಹೇಳಿದರು, ವಿವಿಧೆಲ್ಲ ಹೇಳ್ಯಾರ. ನಾವು ಒಟ್ಟಲ್ಲಿ ಏನು ಫಾಲೋ ಮಾಡಬೇಕಂತ ಸರ್ಕಾರವನ್ನು ನಿಯಮಗಳನ್ನೇ ಬದ್ಧವಾಗಿ ನಡೆದುಕೊಳ್ಬೇಕಾಗಿ ಆ ನಿಟ್ಟಿನಲ್ಲಿ ನಾವು ಗಣೇಶನ ತರುವುದಾಗಿ ಅಥವಾ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಇವೆರಡು ಭಾಳ ಬೇರೆ ಬೇರೆ ಇಂಪಾರ್ಟೆಂಟ್ ಅದ. ದಯವಿಟ್ಟು ಇವೆರಡು ಸಂದರ್ಭದಾಗ ಏನಕ್ಕೆ ಸಮ್ ಕ್ರೈಸಿಸ್ ಯಾವುದೇ ರೀತಿ ಆಗಬಾರ್ದ ಉದ್ದೇಶ ಎಲ್ಲರೂ ಸರ್ಕಾರ ಮಾಡಬೇಕು. ನಾಟ್ ಓನ್ಲಿ ಒನ್ ಎವ್ರಿ ಒನ್ ನೋಡ್ರಿ, ಒಂದು ಚಪಾತಿ ಕೆಲವಕ್ಕೆ ಯಾರಿಗೂ ಸಾಧ್ಯತೆ ಇದ್ರ ಜೊತೆಗೆ ಒಂದು ಅಧಿಕಾರಿ ಇನ್ನೊಂದು ಪಬ್ಲಿಕ್ ಎರಡು ಕೂಡ ಮಾತ್ರ ಪಟ್ಟಣಕ್ಕೆ ಹೆಸರು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಸರ್ಕಾರ ಅವಶ್ಯಕತೆ. ನಾವು ಸಹಿತ ಪೊಲೀಸ್ ಇಲಾಖೆಯವರ ಜೊತೆ ಸಹಪಡೆ ಕೊಟ್ಕೊಂಡು ಆ ಮೀಟಿಂಗ್ ಸರ್ ಯಾವುದೇ ರೀತಿ ನಮ್ಮ ಪರ್ಮಿಷನ್ ಇರ್ಬೋದು ಅಥವಾ ಇನ್ನಾವುದೇ ಇರ್ಬೋದು ನಮ್ಮ ಮೆರವಣಿಗೆ ನಾವು ವ್ಯವಸ್ಥಿತವಾಗಿ ನೋಡ್ಕೊಂಡು ಯಾವುದೇ ರೀತಿ ನಿಯಮ ಪಾಲನೆ ನಾವು ಸಹಿತ ಅಷ್ಟೇ ನೀವು ಸಹಿತ ಒಂದೊಂದು ಸರ್ಕಾರದ ಅವಕಾಶವನ್ನು ವ್ಯಕ್ತಪಡಿಸುತ್ತಾ ಅದ್ರ ಜೊತೆ ಮುಸ್ಲಿಂ ಬಾಂಧವರು ಸಹಿತ ತಮ್ಮ ಈಗಿನ ತಾವು ಶಾಂತಿಯುತವಾಗಿ ಆಚರಣೆ ಒಟ್ಟಲ್ಲಿ ನಮ್ಮ ಸಂತೋಷ ಪಟ್ಟಣ ಶಾಂತಿಯುತವಾಗಿ ತಾವೆಲ್ಲ ಧಾರ್ಮಿಕ ಮಾತನ್ನು ಆಶಾವನ್ನು ವ್ಯಕ್ತಪಡಿಸುತ್ತಾ ನನಗೂ ಸಹಿತ ಮಾತನಾಡಿಕೊಂಡು ಮಾಡುತ್ತೆ ಎಲ್ಲ ವೇದಿಕೆಯಿಂದ ಕನ್ನಡ ಸಮಸ್ತರನ್ನ ಸಂಕೇಶ್ವರ ಪಟ್ಟಣದ ಆತ್ಮೀಯ ಯುವಕ ಮಂಡಳ ಸಹಿತ ಮತ್ತೊಂದು ಮಾತು ಜೈ